ಮ್ಯಾಮ್ ಇವಾಗ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ, ಹೃದಯಗಳ ಭಾವನೆ ಕಣ್ಣಿನ ಮೈದಾನ ಅಂತ. ಅದು ಹೆಂಗೆ ಮ್ಯಾಮ್ ಅದು? ಒಂದು 3-4 ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಕೆಲವೊಂದ್ಸಲ ತಂದೆಗಳು ಮಕ್ಕಳಿಗೆ ಒಂದು ಲುಕ್ ಕೊಡ್ತಾರೆ, ಅದ್ರಲ್ಲೇ ಎಲ್ಲ ಮೆಸೇಜ್ ಎಲ್ಲ ಮೆಸೇಜ್ ಸ್ಟ್ರಾಂಗ್ ಮೆಸೇಜ್ ಇರುತ್ತೆ. ಕಳಿಸಿರುತ್ತೆ. ತುಂಬಾ ಜನ ಹೇಳಿದಾರೆ ನಮ್ಮ ಅಪ್ಪ ಕಣ್ಣು ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ, ಇದು ಮಾಡಬಾರ್ದು, ಮಾತಾಡಬಾರ್ದು. ಕರೆಕ್ಟ್. ಇನ್ ಸ್ವಲ್ಪ ಜನ ಇರ್ತಾರೆ ಮ್ಯಾಮ್, ಅವ್ರ ಕಣ್ಣು ನಮ್ಮ ಐ ಕಾಂಟ್ಯಾಕ್ಟ್ ಮಾಡಲ್ಲ, ಅವರು ಕಣ್ಣು ಹಿಂಗೆ ಮೇಲೆ ಒಂದು ಬೇಜಾವ್ದು ಒಂದು ಇಂಟ್ರೆಸ್ಟ್ ಇಲ್ಲದೆ ಮಾತಾಡ್ತಿರ್ತಾರೆ. ನೀವು ಮಾತಾಡ್ತಿದ್ದೀರಾ ಅಂದ ತಕ್ಷಣ ಕಣ್ಣನ್ನ ಶಿಫ್ಟ್ ಮಾಡ್ಬಿಡ್ತೀರಾ. ಅವ್ರಿಗೆ ಏನ್ ಹೆದರಿಕೆ ಅಂದ್ರೆ ಎಲ್ಲಿ ಅವರ ಮನಸ್ಸನ್ನ ಇಲ್ಲ ಎಲ್ಲಿ ಅವರ ಇಮೋಷನ್ ನೀವು ಕಂಡಿಡ್ಬಿಡ್ತೀವಿ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಕಣ್ಣು ನೋಡಿ ಮಾತಾಡಿದ್ರೆ ಭಯ ಹೌದು, ಕಣ್ಣುಗಳನ್ನ ನೋಡ್ಬೇಕು. ಸ್ಪೆಷಲಿ ಲೆಫ್ಟ್ ರೈಟ್ ಮ್ಯಾಮ್. ಸೊ ಅದು ಅವ್ರು ನಮ್ ಕ್ಯಾರೆಕ್ಟರ್ ಜಡ್ಜ್ ಮಾಡ್ತಾರೆ, ಇಲ್ಲ ಅವ್ರ ಐ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ ಏನ್ ತಿಳ್ಕೊತಾರೆ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಯೂಶಲಿ ಮಾಡಿದೀನಿ, ಬಟ್ ಇಲ್ಲ, ಖಂಡಿತವಾಗೂ ಒಂದು ಫೀಮೇಲ್ ಇದ್ದಾಗ ಹಾಯ್, ನಾನು ವಿಜಯ್. ಕರ್ನಾಟಕದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಓದಿ ಬೆಳೆದು ಈಗ ಐರ್ಲೆಂಡ್ನಲ್ಲಿ ಕೆಲಸ ಮಾಡುತ್ತಿರುವ ನಿಮ್ಮನೆ ಹುಡುಗ. ನಾನು ನನ್ನ ಮೆಂಟರ್ ಜೊತೆ ಒಂದು ವೇದಿಕೆ, ಒಂದು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಲಿಕ್ಕೆ ಸಂತೋಷವಾಗಿದೆ. ಸೊ ಬಿಫೋರ್ ಐ ಇಂಟ್ರಡ್ಯೂಸ್ ಮೈ ಮೆಂಟರ್, ಕನ್ನಡ ಮಾತಾಡಿ ತುಂಬ ವರ್ಷ ಆಗೋಯ್ತು. ವರ್ಷಕ್ಕೆ ಒಂದ್ಸತಿ ಇಂಡಿಯಾ ಬರೋ ಒಂದು ಸಿಚುವೇಶನ್ ಇದೆ. ಈ ಒಂದು ಇಂಟರ್ವ್ಯೂ ಅಲ್ಲಿ ಇಂಗ್ಲಿಷ್, ಆಂಗ್ಲ ಪದ ಜಾಸ್ತಿ ಬಳಕೆ ಇದ್ದರೆ ಅಕ್ಸೆಪ್ಟ್ ಮಾಡಿ, ಹೋಗ್ತಾ ಮುಂದೆ ಫೈನ್ ಟ್ಯೂನ್ ಮಾಡಿಕೊಂಡು ಕನ್ನಡ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಓವರ್ ಟು ರೇಣುಕಾ ಮ್ಯಾಮ್, ಮೈ ಮೆಂಟರ್. ಹಲೋ, ಮಲ್ಲಿಗೆ ಮನಸ್ಸಿನ ಯಶಸ್ವಿ ವೀಕ್ಷಕರೇ, ನಾನು ರೇಣುಕಾ ಜಿಂಗಾಡೆ. ನಾನು ಬೇಸಿಕ್ಲಿ ಸಾಫ್ಟ್ ಸ್ಕಿಲ್ ಟ್ರೈನರು ಹಾಗೂ ಸರ್ಟಿಫೈಡ್ ವಾಸ್ತು ಕನ್ಸಲ್ಟೆಂಟ್, ನ್ಯೂಮರಾಲಜಿಸ್ಟ್ ಹಾಗೂ ಗವಿಸಿದ್ಧ ಹಾಗೂ ಸೈಕಿಕ್ ಹೀಲರ್. ನನ್ನ ಇಂಟ್ರೆಸ್ಟ್ ಇರೋದು, ಹಾಗೆ ನನ್ನ ಪ್ರಯಾರಿಟಿ ಇರೋದು ಮನಸ್ಸು, ಮನಃಶಾಸ್ತ್ರ ಹಾಗೂ ಆಧ್ಯಾತ್ಮ, ಆರೋಗ್ಯ. ಸೊ ಈ ವೇದಿಕೆಯಲ್ಲಿ ಹರಟೆ ಇದೆ, ಮಾತಿದೆ ಹಾಗೂ ಚರ್ಚೆ ಇದೆ ಹಾಗೂ ಸಾಕಷ್ಟು ಇನ್ಫಾರ್ಮೇಶನ್ಗಳನ್ನ, ಮಾಹಿತಿಗಳನ್ನ ನಾವು ನಿಮಗೋಸ್ಕರ ಜೀವನದ ಸೂಕ್ಷ್ಮ ಡೆಲಿಕೇಟ್ ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಅದರಿಂದ ಖಂಡಿತವಾಗೂ ನಿಮಗೆ ಉಪಯೋಗವಾಗಬಹುದು ಅನ್ನೋ ಒಂದು ನಂಬಿಕೆಯಿಂದ. ಸೊ ಇವತ್ತಿನ ಚರ್ಚಾ ವಿಷಯ ವಿಜಯ್ ಹೇಳ್ತಾರೆ. ಸೊ ಇವತ್ತಿನ ವಿಷಯ ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಐ ಲ್ಯಾಂಗ್ವೇಜ್, ಕಣ್ಣಿನ ಭಾಷೆ. ಸೊ ಎಲ್ಲರೂ ಮಾತಾಡ್ತಾರೆ, ಒಂದು ಕಮ್ಯುನಿಕೇಶನ್ ಅನ್ನೋದು ಇಟ್ಸ್ ವರ್ಲ್ಡ್ ವೈಡ್. ಎವ್ರಿ ಒನ್ ಸೇ ನೀವು ಕಮ್ಯುನಿಕೇಶನ್ ಸ್ಕಿಲ್ ಇಟ್ಕೋಬೇಕು, ಈ ಭಾಷೆ ಮಾತಾಡಿದ್ರೆ, ಈ ಸೆಕ್ಟರಲ್ಲಿ ನೀವು ಕಮ್ಯುನಿಕೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆದರೆ ದೆರ್ ಈಸ್ ಒನ್ ಮೋರ್ ಲ್ಯಾಂಗ್ವೇಜ್ ತುಂಬ ಜನ ಗೊತ್ತಿರಲ್ಲ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಐ ಲ್ಯಾಂಗ್ವೇಜ್, ಕಣ್ಣಿನ ಭಾಷೆ. ತುಂಬ ಜನ ಹೇಳ್ತಾರೆ ಪ್ರೀತಿ ಮಾಡಿದಾಗ ಕಣ್ಣಲ್ಲೇ ಮಾತಾಡ್ತೀನಿ ಅಂತ. ಸೊ ಆ ಒಂದು ಟಾಪಿಕನ್ನು ನಾವು ಇವಾಗ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಮ್ಯಾಮ್, ಐ ಲ್ಯಾಂಗ್ವೇಜ್ ಅನ್ನೋದು ಇದೆಯಾ? ಸೊ ಹೌ ಇಸ್ ದಟ್ ಕಮ್ಯುನಿಕೇಟೆಡ್? ಹೆಂಗೆ ಅದು ಮಾತಾಡೋದು, ಹೆಂಗೆ ಅರ್ಥ ಮಾಡ್ಕೋಬಹುದು ಅಂತನಾ? ಕಣ್ಣುಗಳು ಆತ್ಮದ ಕನ್ನಡಿ ಅಂತ ಹೇಳ್ತೀವಿ. ಇವಾಗ ನಾವು ಮಾತಾಡ್ಬೇಕಾದ್ರೆ ನಾವೇನಾದ್ರೂ ಸುಳ್ಳು ಹೇಳ್ಬಿಡ್ಬೋದು, ನಿಜ ಹೇಳದೇ ಇರ್ಬೋದು, ಇಲ್ಲ ಪರಿಸ್ಥಿತಿಗೆ, ಪರಿಸರಕ್ಕೆ ತಕ್ಕದಾಗಿ ನಾವು ಅದನ್ನ ಬದಲಾಯಿಸ್ಕೋಬಹುದು. ಆದ್ರೆ ಕಣ್ಣುಗಳಲ್ಲಿ ಮಾತ್ರ ಇದೆಯಲ್ಲ, ನಿಜವಾಗಿ ಹೊರಬೀಳತ್ತೆ, ಅಲ್ಲಿ ಸುಳ್ಳು ಹೇಳಲಿಕ್ಕಾಗಲ್ಲ. ಅದಕ್ಕೆ ನಾವು ಹೇಳೋದು, ಹೃದಯದ ಭಾವನೆಗಳನ್ನ ಕಣ್ಣುಗಳೇ ಆಟದ ಮೈದಾನ ಅಂತ. ಹೃದಯದಲ್ಲಿ ನಮ್ಗೆ ಏನ್ ಅನ್ಸತ್ತೋ ಇದೆಯಲ್ಲ, ಬ್ರೈನಿಂದ ಮೆಸೇಜ್ ಪಾಸ್ ಆಗಿ ಕಣ್ಣುಗಳಿಗೆ ಬರೋ ಹೊತ್ತಿಗೆ ಅದ್ರದ್ದು ನೈಜತೆ ಹಾಗೆ ಇರುತ್ತೆ. ಅದನ್ನ ಫೇಕ್ ಮಾಡ್ಲಿಕ್ಕಾಗಲ್ಲ, ಇಲ್ಲ ನಕಲಿ ಮಾಡ್ಲಿಕ್ಕಾಗಲ್ಲ. ಸೊ ಇದು ಒಂದು. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು, ಇಲ್ಲ ಜನರನ್ನ ನಾವು ಹೇಗೆ ಸ್ಟಡಿ ಮಾಡ್ಬೋದು ಅನ್ನೋದಕ್ಕಿದೆಯಲ್ಲ, ಸಿಂಪಲ್. ಒಂದು 3-4 ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಮೊದಲನೇದಾಗಿ ಡೆಪ್ತ್ ಆಫ್ ದ ನೋಟ, ನೋಟದ ಆಳ ಎಷ್ಟಿದೆ ಅಂತ ನಮ್ಗೆ ಗೊತ್ತಿರಬೇಕು. ಎರಡನೇದಾಗಿ ನಮ್ಮ ಐಬಾಲ್ಗಳು, ಕಣ್ಣ ಗುಡ್ಡೆಗಳು ಯಾವ ಆಂಗಲ್ ಅಲ್ಲಿ ಹೇಗೆ ರೊಟೇಟ್ ಆಗ್ತಾ ಇದೆ, ತಿರುಗ್ತಾ ಇದೆ ಅಂತ ನೋಡ್ಬೇಕು. ಮೂರನೇದಾಗಿ ಅಲ್ಲಿ ಬಂದಿರೋ ನವಿರಾದ ಭಾವನೆಗಳು, ಡೆಲಿಕೇಟ್ ಇಮೋಷನ್ಸು, ಅದು ಸಣ್ಣದಾದ ಭಾವನೆಗಳಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದನ್ನ ಸೂಕ್ಷ್ಮವಾಗಿ ನೋಡ್ತಾ ಇದ್ರೆ ಒಂದು ವ್ಯಕ್ತಿತ್ವನ ಕೆಲವೇ ನಿಮಿಷಗಳಲ್ಲಿ ಅರ್ಥ ಮಾಡ್ಕೊಬಿಡೋದು. ಇದನ್ನ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಕೋಲ್ಡ್ ರೀಡಿಂಗ್ ಅಂತ ಹೇಳ್ತೀವಿ, ಆರ್ ವಾಕ್ಯಗಳ ಮಧ್ಯೆ ಓದೋದು ಅಂತ ಹೇಳ್ತೀವಿ. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಇಲ್ಲ, ಕೋಲ್ಡ್ ರೀಡಿಂಗ್ ಇಲ್ಲ, ವಾಕ್ಯಗಳ ಮಧ್ಯೆ ಓದೋದು ಅಂತ ಹೇಳ್ತೀವಿ. ಹೀಗೆ ನೋಡ್ತಾ ಹೋದ್ರೆ ಕಣ್ಣುಗಳ ಭಾಷೆನ, ಇದನ್ನ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಯಾರೂ ಸುಲಭವಾಗಿ ಕಣ್ಣಿನ ಭಾಷೆನ ಓದ್ಕೊಂಡ್ಬಿಡ್ಬೋದು. ಓಕೆ ಮ್ಯಾಮ್, ಇವಾಗ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ, ಹೃದಯಗಳ ಭಾವನೆ ಕಣ್ಣಿನ ಮೈದಾನ ಅಂತ. ಅದು ಹೆಂಗೆ ಮ್ಯಾಮ್? ಅದು ಕಣ್ಣು ಮೇಲಿರುತ್ತೆ, ಹೃದಯ ಕೆಳಗಡೆ ಇದೆ, ಅದೊಂದು ಕನೆಕ್ಷನ್ ಹೆಂಗಿರುತ್ತೆ? ಯೂಶಲಿ ದೇ ಸೇ ಬಾಡಿ ಅಂಡ್ ಮೈಂಡ್ ಕನೆಕ್ಷನ್ ಇದೆ ಅಂತ, ಬಟ್ ಕಣ್ಣು ಹೃದಯ ಅದು ಹೆಂಗ್ ಕನೆಕ್ಷನ್ ಇರುತ್ತೆ ಅಂತ? ಓಕೆ, ಸೊ ಏನಾಗತ್ತೆ ಅಂತ ಹೇಳಿದ್ರೆ, ಇವಾಗ ನಾವು ನೀವು ಎಲ್ಲರೂ ಕೇಳಿರೋ ಒಂದು
ಸ್ಟೇಟ್ಮೆಂಟ್ ಇರುತ್ತೆ, ಸೆಂಟೆನ್ಸ್ ಇರುತ್ತೆ. ಕಣ್ಣುಗಳಲ್ಲೇ ಕೊಂದು ಹಾಕ್ಬಿಡ್ತಾಳೆ, ಇಲ್ಲ ಕೆಂಡ ಕಾರೋ ಕಣ್ಣುಗಳು, ಬೆಂಕಿ ಉಗುಳೋ ಕಣ್ಣುಗಳು ಅಂತ Yes, ಹೇಳಿರ್ತೀವಿ. correct. ಸೊ ಇವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಮನಸ್ಸಲ್ಲಿ ಕೋಪ ಜಾಸ್ತಿ ಇದ್ದಾಗ ನಾವು ಟ್ರೈ ಮಾಡ್ತೀವಿ ಚೆನ್ನಾಗಿ ಮಾತಾಡೋಣ, ನಾರ್ಮಲ್ ಆಗಿ ಮಾತಾಡೋಣ, ಹೌದು. ಕ್ಯಾಶುವಲ್ ಆಗಿ ಆದ್ರೆ ಏನಾಗುತ್ತೆ, ಕಣ್ಣುಗಳನ್ನ ವ್ಯಕ್ತಿದು ನೋಡಿದ ತಕ್ಷಣ ಗೊತ್ತಾಗ್ತಾ ಇರುತ್ತೆ, ಇದು ಕೋಪದ ಕಣ್ಣುಗಳು, ಕಣ್ಣು ಯಾವಾಗ್ಲೂ ರೆಡ್ ಆಗಿರುತ್ತೆ, ರೆಡಿಶು ಆಗತ್ತೆ. ಅದ್ರ ಜೊತೆಗೆ ಆ ಕೋಪ ಇಮೋಷನ್ Correct. ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಇದು ಬಿಟ್ಟು ಕೆಲವರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಚಾಮಿಂಗ್ ಐಸ್ ಇರುತ್ತೆ, ಗ್ಲೀಮಿಂಗ್ ಐಸ್ ಇರುತ್ತೆ. ಈ ಗ್ಲೀಮಿಂಗ್ ಐಸು ಅಥವಾ ನಾವು ಮಿಂಚುವ ಕಣ್ಣುಗಳು ಅಂತ ಹೇಳ್ತೀವಿ ಕಣ್ಣಲ್ಲಿ. ಇದು ತುಂಬಾ ಹೈಪರ್ ಎನರ್ಜೆಟಿಕ್ ಆಗೋ ಮಕ್ಕಳಲ್ಲಿ ಕಾಣ್ತೀವಿ, ಅವ್ರ ಕಣ್ಣಲ್ಲಿ ಯಾವಾಗ್ಲೂ ಒಂದು ಮಿಂಚಿರುತ್ತೆ. ಅದು ಬಿಟ್ರೆ ಈ ಟೀನೇಜರ್ಸ್, ಈ ಪ್ರೀತಿಯಲ್ಲಿ ಬಿದ್ದಿರೋ ಇರ್ತಾರಲ್ಲ, ಅವ್ರ ಕಣ್ಗಳಲ್ಲಿ ಒಂದು ಮಿಂಚಿರುತ್ತೆ. ಆ ಮಿಂಚಲ್ಲಿ ಯಾರು ಬೇಕಿದ್ರು ಕಳೆದೋಗ್ಬೋದು, ಆ ಥರ ಒಂದು ಮಿಂಚು ಅವರಲ್ಲಿ ನೋಡ್ಬೋದು. ಅದು ಬಿಟ್ರೆ ಮತ್ತೆ ನಾವು ಹೇಳ್ತೀವಿ ಕೋಲ್ಡ್ ಐಸ್ ಅಂತ, ತುಂಬಾ ಮಜ್ಜುಗಡ್ಡೆ ಅಂತ ತಣ್ಣನೆ ಇರೋ ಕಣ್ಣುಗಳು ಅಂತ. ಕೆಲವರು ಏನ್ ಮಾಡ್ತಾರೆ, ಅವ್ರ ಭಾವನೆಗಳನ್ನ ಅವರೆಲ್ಲೂ ತೋರಿಸ್ಕೊಳ್ಳಲ್ಲ, ಅದನ್ನ ಹೃದಯದಲ್ಲಿ ಸಪ್ರೆಸ್ ಮಾಡಿಬಿಟ್ಟು ಹಾಗೆ ಅದನ್ನ ಹೂತಾಕೊಂಡಿರ್ತಾರಲ್ಲ, ಅಂಥವರ ಕಣ್ಣುಗಳಲ್ಲಿ ಏನಿರುತ್ತೆ, ಒಂದು ತಣ್ಣನೆಯ ಲುಕ್ ಇರುತ್ತೆ. ಅದನ್ನ ನಾವು ಮಂಜುಗಡ್ಡೆಯ ಲುಕ್ ಅಥವಾ ಕೋಲ್ಡ್ ಐಸ್ ಅಂತ ಹೇಳ್ತೀವಿ. ಇನ್ ಕೆಲವರಲ್ಲಿ ಇರುತ್ತೆ ಸೀಕ್ರೆಟಿವ್ ಐಸ್ ಅಂತ, ನಿಗೂಢ ಕಣ್ಣುಗಳು ಅಂತ ಹೇಳ್ತೀವಿ. ನಿಗೂಢ ಕಣ್ಣುಗಳು ಅಂತ ಹೇಳಿದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಅವರ ಇಮೋಷನ್ನ ಎಲ್ಲಾನು ಹೈಡ್ ಮಾಡಿರ್ತಾರೆ. ಅದಕ್ಕೊಂದು ವೆಂಟೇ ಕೊಟ್ಟಿರಲ್ಲ, ಅದಕ್ಕೊಂದು ಹೊರಗೆ ಹೋಗ್ಲಿಕ್ಕೆ ಒಂದು ವೆಂಟ್ ಕೊಟ್ಟಿರಲ್ಲ, ಇಲ್ಲ ಯಾರಲ್ಲೂ ಎಕ್ಸ್ಪ್ರೆಸ್ ಮಾಡಿಲ್ಲ. ಈ ತರ ವ್ಯಕ್ತಿಗಳ ಕಣ್ಣುಗಳನ್ನ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗತ್ತೆ, ಈ ಕಣ್ಣುಗಳಲ್ಲೇನೋ ಒಂದು ನಿಗೂಢತೆ, ಅದಕ್ಕೆ ನಾವು ಸೀಕ್ರೆಟಿವ್ ಐಸ್ ಅಂತ ಹೇಳ್ತೇವೆ. ಇನ್ನೂ ಒಂಥರ ಕಣ್ಣುಗಳನ್ನ ಹೇಳ್ತೀವಿ ನಾವು ಏನು ಅಂತ ಹೇಳಿದ್ರೆ, ಕೆಲವರಲ್ಲಿ ಇನ್ವೈಟಿಂಗ್ ಐಸ್ ಅಂತ ಹೇಳ್ತೀವಿ. ಅವ್ರು ಎಲ್ಲದಕ್ಕೂ ಜೀವನದಲ್ಲಿ ಏನೇ ಬಂದ್ರು ಆಯ್ತು ನೋಡ್ಕೊಂಡ್ಬಿಡೋಣ, ಖುಷಿಯಾಗೆ ತಗೊಳ್ತಾರೆ. ಅಂಥವರಲ್ಲಿ ಸ್ವಾಗತಿಸುವ ಕಣ್ಣುಗಳಿರುತ್ತೆ. ಜೀವನ ಹೇಗ್ ಬರುತ್ತೋ, ಜನ ಹೇಗ್ ಬರ್ತಾರೋ ಅವ್ರನ್ನ ನಾವು ಇನ್ವೈಟ್ ಮಾಡ್ತೀವಿ, ಸ್ವಾಗತಿಸ್ತೀವಿ ಅನ್ನೋದು ಅದು ಇನ್ವೈಟಿಂಗ್ ಐಸ್ ಅಂತ ಹೇಳ್ತಾರೆ. ಇನ್ನೊಂದು ಕಿಲ್ಲಿಂಗ್ ಐಸ್ ಅಂತ ಹೇಳ್ತೀವಿ. ಇದು ನೀವು ಯೂಶಲಿ ಹೆಂಡತಿಯರ ಗಂಡಂದ್ರಿಗೆ ಒಂದು ಲುಕ್ ಕೊಟ್ಟಿರ್ತಾರೆ, ಕರೆಕ್ಟ್, ಫಿನಿಶ್ ಆಗ್ಬಿಟ್ಟಿರ್ತಾರಲ್ಲ, ಕಣ್ಣಲ್ಲೇ ಮಾತಾಡ್ತಾರೆ, ಕಣ್ಣಿಗೆ ನೋಡಿದ ತಕ್ಷಣ ಅವ್ರು ಸುಮ್ಮನೆ ಅವ್ರು ಸುಮ್ನೆ ಆಗ್ಬಿಡ್ತಾರೆ. ಕೆಲವೊಂದ್ಸಲ ತಂದೆಗಳು ಮಕ್ಕಳಿಗೆ ಒಂದು ಲುಕ್ ಕೊಡ್ತಾರೆ, ಅದ್ರಲ್ಲೇ ಎಲ್ಲಾ ಮೆಸೇಜ್ ಗೊತ್ತಾಗ್ಬಿಡುತ್ತೆ, ಎಲ್ಲ ಮೆಸೇಜ್, ಏನು ಸ್ಟ್ರಾಂಗ್ ಮೆಸೇಜ್ message ಇರುತ್ತೆ. ಕಳಿಸಿರುತ್ತೆ. ತುಂಬಾ ಜನ ಹೇಳಿದಾರೆ, ನಮ್ಮ ಅಪ್ಪ ಕಣ್ಣು ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ. ಇದು ಮಾಡಬಾರ್ದು, ಮಾತಾಡಬಾರ್ದು. ಕರೆಕ್ಟ್. ಸೊ ಇದನ್ನ ಕಿಲ್ಲಿಂಗ್ ಲುಕ್ಸ್ ಅಂತ ಹೇಳ್ತೀವಿ. ಈ ತರ ಡಿಫ್ರೆಂಟ್ ಆಗಿರೋ ಲುಕ್ಗಳಿರುತ್ತೆ. ಅದನ್ನ ನೋಡಿದ ತಕ್ಷಣ ನಾವು ಕಣ್ಣಿನ ಹೃದಯದ ಭಾವನೆ ಅಷ್ಟೇ, ಅದು ಹೃದಯದ ಇಮೋಷನ್ ನಾವು ಕಣ್ಗಳಲ್ಲಿ ಪಾಸ್ ಮಾಡಿ ಅದು ಬೇರೆಯವರಿಗೆ ಮೆಸೇಜ್ ನ ಕಳಿಸಿರ್ತೀವಿ, ಸಿಗ್ನಲ್ ಕೊಟ್ಟಿರ್ತೀವಿ. ಓಕೆ, ಸೊ ಕೋಲ್ಡ್ ರೀಡಿಂಗ್ ಅಂತ ಹೇಳಿದ್ರಿ, ರೀಡಿಂಗ್ ಬಿಟ್ವೀನ್ ದಿ ಲೈನ್ಸ್ ಅಂತ, ಅದೇನಾದ್ರೂ ಎಕ್ಸಾಂಪಲ್ ಇದೆ? ಅದೇನ್ ಮ್ಯಾಮ್ ಹಂಗಂದ್ರೆ? ಕೋಲ್ಡ್ ರೀಡಿಂಗ್ ಬಿಟ್ವೀನ್ ಲೈನ್ಸ್ ಅಂತ ಹೇಳಿದ್ರೆ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೀವೊಬ್ರು ವಾಕ್ಯಗಳ ಮಧ್ಯೆ ಓದೋದು ಅಂತ. ಸೊ ಇವಾಗ ಒಬ್ರು ನೀವು ಭವಿಷ್ಯ ಕೇಳಲಿಕ್ಕೆ ಹೋಗಿರ್ತಾರೆ, ಇಬ್ರದ್ದು ಡೇಟ್ ಆಫ್ ಬರ್ತ್ ಒಂದೇ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ನಿಮಗೂ ಭವಿಷ್ಯ ಹೇಳ್ತಾರೆ, ಅವರಿಗೂ ಭವಿಷ್ಯ ಹೇಳ್ತಾರೆ. ಆದ್ರೆ ನೋಡಿದ್ರೆ 30% ನಿಮಗೂ ಅವರು ಕಾಮನ್ ಹೇಳಿರ್ತಾರೆ, ಇನ್ನು 70% ನಿಮ್ಗೆ ಡಿಫ್ರೆಂಟ್ ಹೇಳಿರ್ತಾರೆ, ಅವ್ರಿಗೆ ಡಿಫ್ರೆಂಟ್ ಹೇಳಿರ್ತಾರೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಅವರಲ್ಲಿ ಕೋಲ್ಡ್ ರೀಡಿಂಗ್ ಮಾಡಿರ್ತಾರೆ, ನಿಮ್ಮ ಕಣ್ಣುಗಳ ಭಾಷೆನ ಓದಿರ್ತಾರೆ, ನಿಮ್ಮ ಮುಖದ ಭಾವವನ್ನು ಸ್ಟಡಿ ಮಾಡಿರ್ತಾರೆ, ಹಾಗೂ ನಿಮ್ಮ ಆಂಗ್ಯ ಭಾಷೆನ, ಬಾಡಿ ಲ್ಯಾಂಗ್ವೇಜ್ನ ಸ್ಟಡಿ ಮಾಡಿ ನಿಮಗೆ ತಕ್ಕದಾಗಿ ನಿಮ್ಗೆ ಉತ್ತರ ಕೊಟ್ಟಿರ್ತಾರೆ, ಅವ್ರಿಗೆ ತಕ್ಕದಾಗಿ. ಅವಾಗ ನಿಮ್ಗೆ ಅನ್ಸುತ್ತೆ, ಓ ಎಷ್ಟು ಅಕ್ಯುರೇಟ್ ಆಗಿ ನನ್ನ ಬಗ್ಗೆ ಹೇಳಿದ್ರಲ್ಲ, ಅವ್ರು ಅನ್ಕೋತಾರೆ ಎಷ್ಟು ಅಕ್ಯುರೇಟ್ ಆಗಿ ನನ್ನ ಬಗ್ಗೆ ಹೇಳಿದ್ರಲ್ಲ. ಇದು ಒಂದು ಎಕ್ಸಾಂಪಲ್. ಪರ್ಸನಾಲಿಟಿ ಕಣ್ಣಲ್ಲೇ ಗೊತ್ತಾಗುತ್ತೆ. ಪರ್ಸನಾಲಿಟಿ ಸ್ಟಡೀಸ್ ನ ಕಣ್ಣಲ್ಲೇ ಮಾಡ್ತಾರೆ, ಕಣ್ಣಿನ ಭಾವನೆಗಳನ್ನ ಓದ್ಬಿಟ್ಟು ಮಾಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಇವಾಗ ಕೆಲವರು ಏನ್ ಮಾಡ್ತಾರೆ, ಅತ್ತೆನ ಇಲ್ಲ ಬಾಸ್ನ ತುಂಬಾ ಹೊಳ್ತಿರ್ತಾರೆ, ನಮ್ಮ ಬಾಸ್ ತುಂಬಾ ಒಳ್ಳೆಯವರು, ಇಲ್ಲ ನಮ್ಮ ಅತ್ತೆ ತುಂಬಾ ಒಳ್ಳೆಯವರು, ಅವ್ರು ಹಾಗೆ ಸಪೋರ್ಟಿವ್ ಹೀಗೆ ಅಂತ ಹೇಳ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಸೊ ಅಲ್ಲೂ ಅದು ನಿಜನಾ ಇಲ್ಲ ರಿಯಲ್ ಜೆನ್ಯೂನ್ ಅಂತ ಕಂಡುಹಿಡಿಬಹುದು. ಹೇಗೆ ಅಂತ ಹೇಳಿದ್ರೆ, ಇವಾಗ ಅವ್ರು ಹೇಳ್ಬೇಕಾದ್ರೆ ಈ ಮಸಲ್ಸ್, ಲೆಫ್ಟ್ ಸೈಡ್ ಮಸಲ್ ಸ್ವಲ್ಪ ಟೈಟನ್ ಆದ್ರೆ ಮಾತಾಡ್ಬೇಕಾದ್ರೆ ಅವಾಗ ಅರ್ಥ ಆಗತ್ತೆ. ಇಲ್ಲ ಕಣ್ಣುಗಳಲ್ಲಿ ಒಂದು ಹಾರ್ಡ್ ಫ್ಲಾಶ್, ಒಂದು ಮಾತಾಡ್ತಾ ಎಲ್ಲೋ ಒಂದು ಗಟ್ಟಿಯಾದ ಒಂದು ಭಾವನೆ, ಒಂದು ಸ್ವಲ್ಪ ರಫ್ ಫೀಲಿಂಗ್ ಕಣ್ಣಲ್ಲಿ ರಿಫ್ಲೆಕ್ಟ್ ಆದಲ್ಲಿ ಅದು ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಈ ಸಂಬಂಧ ಸರಿ ಇಲ್ಲ ಅಂತ. ಸೊ ಹೇಳೋದೆಲ್ಲ ನಿಜ ಅಲ್ಲ ಅಂತ ಗೊತ್ತಾಗತ್ತೆ. ಇನ್ನೂ ಒಂದೇನು ಅರ್ಥ ಆಗುತ್ತೆ, ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದು ಫಿಯಾನ್ಸಿ ಹುಡುಗನ ಬಗ್ಗೆ ಹೇಳ್ತಿರ್ತಾಳೆ, ನಮ್ಮ ಹುಡುಗ ತುಂಬಾ ಒಳ್ಳೆಯವನು, ತುಂಬಾ ಕೇರಿಂಗು, ಈ ತರ ಎಲ್ಲ ಹೇಳ್ತಿರ್ತಾನೆ. ಅದು ಹೇಳ್ಬೇಕಾದ್ರೆ ಅಲ್ಲೂ ಅಷ್ಟೇ ಕಣ್ಣನ್ನ ನೋಡಿದ್ರೆ ಆ ರಿಲೇಷನ್ ಸರಿ ಇದೆಯಾ ಇಲ್ಲ ಅಂತ ಅರ್ಥ ಆಗತ್ತೆ. ಕೇಸ್ ಸ್ಟಡಿ ಗೊತ್ತಾಗ್ಬಿಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಕಣ್ಣುಗಳಲ್ಲಿ ಬರೋ ಇಮೋಷನ್ನು ಅಲ್ಲಿ ಆಗಾಗ ಹೇಳ್ತಾ ಕಣ್ಣಲ್ಲಿ ಇದೆಯಲ್ಲ, ಕೆಲವೊಂದ್ಸಲ ಒಂದು ಕೋಲ್ಡ್ ಮೆಸೇಜ್ ಇರುತ್ತೆ. ಅದು ಬಿಟ್ರೆ ಏನಾಗುತ್ತೆ, ಕೆಲವೊಂದು ಭಾಗಗಳ ಮೇಲೆ ಒತ್ತಡ ಹೋಗಿರುತ್ತೆ. ಕೈಗಳನ್ನ ಸ್ವಲ್ಪ ಹೀಗೆ ಮಾಡ್ಕೊಳ್ಳೋದಾಗ್ಲಿ, ಇಲ್ಲ ಈ ಫಿಂಗರ್ ರಿಂಗ್ ನ ತೆಗೆದು ಮೇಲೆ ಅದ್ರ ಮೇಲೆ ಪ್ರೆಷರ್ ಹಾಕೋದಿರತ್ತಲ್ಲ. ಸೊ ಇದೆಲ್ಲ ಮಾಡಿದಾಗ ಅರ್ಥ ಆಗತ್ತೆ ಆ ರಿಲೇಷನ್ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅಂತ. ಇದನ್ನ ನಾವೇನು ಅಂತೀವಿ, ಕೋಲ್ಡ್ ರೀಡಿಂಗ್ ಇಲ್ಲ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೀವಿ. ವಿಜಯ್, ನೈಸ್ ಚೆನ್ನಾಗಿದೆ ಇದು. ಇದಿಷ್ಟು ದಿವಸ ಅಬ್ಸರ್ವ್ ಮಾಡಿರ್ಲಿಲ್ಲ, ಬಟ್ ಇನ್ಮೇಲೆ ನಾವು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಒಂದು ಕ್ವಶನ್ ಇದೆ. ಈ ಮುಗುಳ್ನಗೆ ಅಂತಾರೆ, ಅಥವಾ ಇವಾಗ ಯಾರು ಬಂದ್ರೆ ಒಂದು ಸುಮ್ಮನೆ ಅಂತ ಸ್ಮೈಲ್ ಮಾಡ್ತಾರೆ, ಅದು ಜೆನ್ಯೂನಾ ಇಲ್ಲ ಫೇಕ್ ಅಂತ ಗೊತ್ತಾಗಲ್ಲ ನಮಗೆ. ಬಟ್ ಅಟ್ಲೀಸ್ಟ್ ಅವ್ರು ಏನೋ ಹಿಂದೆ ನೋವಿದ್ರು ಅವ್ರು ಬಂದು ಒಂದು ಸ್ಮೈಲ್ ಮಾಡಿದ ತಕ್ಷಣ ಗೊತ್ತಾಗತ್ತೆ. ಸೊ ಅದ್ ನಾವ್ ಹೆಂಗ್ ರೀಡ್ ಮಾಡ್ಬೋದು, ಕಣ್ಣಲ್ಲಿ ರೀಡ್ ಮಾಡ್ಬೋದು ಆ ಫೇಕ್ ಸ್ಮೈಲ್, ನಕಲಿ ಸ್ಮೈಲ್ನ? ಓಕೆ, ಕಣ್ಣುಗಳಿಗೂ
ಕಣ್ಣುಗಳಿಗೂ ಸ್ಮೈಲ್ಗೂ ಸಂಬಂಧ ಇದೆ. ಓಕೆ. ಹೇಗೆ ಸಂಬಂಧ ಇದೆ ಅಂತ ಹೇಳಿದ್ರೆ ಹೇಳ್ತೀನಿ. ಇವಾಗ ಇವಾಗ ಒಬ್ರು ಬಂದಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವ್ರಿಗೆ ಸ್ಮೈಲ್ ಕೊಡಬೇಕು, ಅವ್ರಿಗೆ ಸ್ಮೈಲ್ ಕೊಡಬಾರ್ದು, ಇವ್ರಿಗೆ ಇಷ್ಟೇ ಮಾಡಬೇಕು, ಅವ್ರಿಗೆ ಅಷ್ಟೇ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಅಲ್ಲಿ ಇರ್ತೀವಿ. ಕರೆಕ್ಟ್. ಸೊ ಇದು ಕ್ವಾರ್ಟರ್ ಸ್ಮೈಲು, ಹಾಫ್ ಸ್ಮೈಲು, ಮುಕ್ಕಾಲ್ ಸ್ಮೈಲು ಅಂತ ಕೊಡ್ತಿರ್ತೀವಿ. ಸೊ ಇವಾಗ ಈ ತರ ಫೇಕ್ ಆದಾಗ, ಯಾಕಂದ್ರೆ ನಮ್ಮ ಭಾವನೆಗಳಲ್ಲಿ ಕೊಡಬಾರ್ದು, ಯಾವಾಗ ಕೊಡ್ಬೇಕಲ್ಲಪ್ಪ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನಾವು ಸ್ಮೈಲ್ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಝೈಗೋ ಮಜಲ್ ಇರುತ್ತೆ. ಈ ಮಜಲ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಎತ್ತರಕ್ಕೆ ಬರುತ್ತೆ. ಝೈಗೋಮ್ಯಾಟಿಕ್ ಮಜಲ್ ಅನ್ನೋದು ಸ್ವಲ್ಪ ಎತ್ತರಕ್ಕೆ ಹೀಗೆ ಬಂದಾಗ ಅರ್ಥ ಆಗೋದೇನು ಅಂತ ಹೇಳಿದ್ರೆ ಇದೊಂದು ಫೇಕ್ ಸ್ಮೈಲ್ ಅಂತ. ಸೊ ಸ್ಮೈಲ್ ನಿಜವಾಗಿ ಹೃದಯದಿಂದ ಬಂದಿದ್ಯಾ, ಮನಸ್ಸಿನ ಆಳದಿಂದ ಬಂದಿದ್ಯಾ, ಇಲ್ಲ ಇವರು ಮುಕ್ತವಾಗಿ ಫ್ರೀ ಆಗಿ ಫ್ಲಾಶ್ ಮಾಡ್ತಾ ಇದಾರ ಸ್ಮೈಲ್ ಅಂತ ಅರ್ಥ ಆಗೋದು. ಇಲ್ಲೊಂದು ಆರ್ಬಿಕ್ಯುಲೇರಿಯಸ್ ಮಸಲ್ಸ್ ಇರುತ್ತೆ. ಈ ಮಸಲ್ಸ್ ಅಲ್ಲಿ ಏನಾಗುತ್ತೆ, ಒಂದು ಶ್ರಿಂಕ್ ಬರುತ್ತೆ, ಒಂದು ಲೈನ್ ಬರುತ್ತೆ. ಈ ಲೈನ್ ಬಂತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಸ್ಮೈಲ್ ಅವ್ರ ಮನಸ್ಸಿನ ಆಳದಿಂದ ಬಂದಿದೆ, ಅವ್ರು ಹೃತ್ಪೂರ್ವಕವಾಗಿ ನಿಮಗೊಂದು ಸ್ಮೈಲ್ ನ ಕೊಟ್ಟಿದ್ದಾರೆ ಅಂತ. ಅವಾಗ ಏನಾಗುತ್ತೆ, ನಿಮ್ಮ ರಿಯಾಕ್ಷನ್ ಅದ್ರ ಬಗ್ಗೆ ಹಾಗೆ ಇರುತ್ತೆ. ಸೊ ಸ್ಮೈಲ್ ಇಂದ ನಮಗೇನಾಗುತ್ತೆ, ಕಂಡುಹಿಡಿಲಿಕ್ಕಾಗತ್ತೆ ಇದು ಫೇಕಾ, ಇಲ್ಲ ನಕಲಿನಾ, ಇಲ್ಲ ಇದು ಜೆನ್ಯೂನಾ ಅಂತ. ಓಕೆ, ಇಂಟ್ರೆಸ್ಟಿಂಗ್. ಸೊ ನೆಕ್ಸ್ಟ್ ಟೈಮ್ ನೋಡಿದಾಗ ಈ ಒಂದು ಮಸಲ್ ಪಾರ್ಟ್ ತುಂಬಾ ಇಟ್ ಪ್ಲೇಸ್ ಅ ರೋಲ್ ವೆನ್ ಯು ಸ್ಮೈಲ್. ಸೊ ನೆಕ್ಸ್ಟ್ ಕ್ವೆಶನ್, ಇವಾಗ ತುಂಬ ಜನ ನೋಡಿದ್ದೀನಿ ಮಾತಾಡ್ಬೇಕಂದ್ರೆ ಕಣ್ಣು ಗುಡ್ಡೆ ಲೆಫ್ಟ್ ಹೋಗುತ್ತೆ, ಇಲ್ಲ ಮೇಲ್ ಹೋಗುತ್ತೆ, ಕೆಳಗಡೆ ಹೋಗುತ್ತೆ, ಮುಖ ಹೋಗಲ್ಲ, ಬರೀ ಕಣ್ಣಲ್ಲೇ ಹಿಂಗೆ ಮಾತಾಡ್ತಾ ಇರ್ತಾರೆ, ಹಿಂಗೆ ಮಾತಾಡೋದು ಹಿಂಗೆ. ಅದೇನಾದರೂ ಅರ್ಥ ಇದೆಯಾ, ಅದು ಹಿಂದೆ ಏನಾದರೂ ಇರ್ಬೋದಾ, ಮೆಸೇಜ್ ಇರ್ಬೋದಾ ಅಂತ? ಎಸ್. ಸೊ ಯೂಶಲಿ ಮಾತಾಡಬೇಕಾದ್ರೆ, ಯಾಕಂದ್ರೆ ನಾವೇನು ಹೇಳ್ತೀವಿ, ಲೆಫ್ಟ್ ಸೈಡ್ ಲಾಜಿಕಲ್ ಅಂತ ಹೇಳ್ತೀವಿ, ರೈಟ್ ಸೈಡ್ ಏನಂತ ಹೇಳ್ತೀವಿ ಅದು ಕ್ರಿಯೇಟಿವ್ ಅಂತ ಹೇಳ್ತೀವಿ. ಇದು ಎರಡು ಮನುಷ್ಯನ ಭಾಗಗಳ ಬ್ರೈನ್ನ ವಿಂಗಡಣೆ. ಸೊ ಇದರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಯಾವಾಗಾದ್ರೂ ಇವಾಗ ಅದಕ್ಕೊಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಾನು. ಇವಾಗ ನಾನೊಬ್ರನ್ನ ಬರ್ಡೇ ಪಾರ್ಟಿಗೆ ಕರೆದಿದ್ದೆ, ಅವ್ರು ಬಂದಿಲ್ಲ. ಸೊ ಬಂದಿಲ್ಲ ಅಂದಾಗ ನೆಕ್ಸ್ಟ್ ಡೇ ಸಿಕ್ಕಾಗ ಯಾಕೆ ಪಾರ್ಟಿಗೆ ಬಂದಿಲ್ಲ ಅಂತ ಅವ್ರನ್ನ ಕೇಳಿದಾಗ ಅದ್ರ ಉತ್ತರ ಹೇಳೋ ಟೈಮಲ್ಲಿ ಅವ್ರ ಕಣ್ಣೇನಾದ್ರೂ ಬಲಗಡೆ ಹೋದಲ್ಲಿ, ಬಲಭಾಗಕ್ಕೆ ಹೋದಲ್ಲಿ ಅದು ಕ್ರಿಯೇಟಿವ್ ಸೈಡ್, ಅದನ್ನ ಏನ್ ಮಾಡ್ತಾರೆ, ಹೆಣೆದು ಫ್ಯಾಬ್ರಿಕೇಟ್ ಮಾಡಿ ಹೇಳಿರ್ತಾರೆ. ಬಲಗಡೆ ಹೋಯ್ತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಹೇಳಿರೋದೆಲ್ಲ ನಿಜ ಅಲ್ಲ, ಇದು ಫ್ಯಾಬ್ರಿಕೇಟೆಡ್, ಇದು ಹೆಣೆದಿರೋ ಕತೆ ಅಂತ. ಅದೇನು ಅವ್ರ ಕಣ್ಣೇನಾದ್ರೂ ಎಡಗಡೆ ಹೋಯ್ತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ ರಿಯಾಲಿಟಿ ಇದೆ. ಯಾಕಂದ್ರೆ ಅದು ಲಾಜಿಕಲ್ ಸೈಡ್, ತಾರ್ಕಿಕ ಸೈಡ್ ಅದು. ಸೊ ರಿಯಾಲಿಟಿ ಇದೆ, ರಿಯಲ್ ಆಗಿ ನಿಜವಾಗಿ ಅದನ್ನ ನಿಮಗೆ ಹೇಳ್ತಿದ್ದಾರೆ. ಅದೇ ಕಣ್ಣುಗಳೇನಾದ್ರೂ ಮೇಲಕ್ಕೆ ಹೋಯ್ತು ಅಂತ ಅರ್ಥ ಮಾಡ್ಕೊಳ್ಳಿ, ಅವರು ಇದೇನು ಅವ್ರಿಗೇನು ಇಂಪಾರ್ಟೆಂಟ್ ಇಲ್ಲ, ತುಂಬಾ ನಿಮ್ಮ ಫಂಕ್ಷನ್ ಅವರು ತುಂಬಾ ಕ್ಯಾಶುಯಲ್ ಆಗಿ ತಗೊಂಡಿದ್ದಾರೆ. ಅದರಲ್ಲಿ ಕ್ಯಾಶುಯಲ್ ಆಗಿ ಅವ್ರಿಗೆ ಏನದು ಪ್ರಾಮಿನೆಂಟು ಪ್ರೈಮರಿನೂ ಆಗಿರ್ಲಿಲ್ಲ ಅನ್ನೋದು. ಅದೇ ಇನ್ನು ಕೆಲವರು ಕೆಳಗ್ ಕಣ್ಣು ಹಾಕ್ತಾರೆ. ಕೆಳಗ್ ಕಣ್ಣು ಹಾಕಿದಾಗ ಅರ್ಥ ಆಗೋದೇನಂತ ಹೇಳಿದ್ರೆ, ಅವರಿಗೆ ಎಲ್ಲಿ ನೀವು ಅವ್ರ ಕಣ್ಣನ್ನ ನೋಡಿದಾಗ ಸುಳ್ಳು ಸಿಕ್ಕಾಕೊಂಡ್ಬಿಡತ್ತೋ ಅನ್ನೋ ಹೆದರಿಕೆ ಇರತ್ತೆ, ಇನ್ಸೆಕ್ಯೂರಿಟಿ ಇರತ್ತೆ. ಅಂತ ಜನಗಳೇನ್ ಮಾಡ್ತಾರೆ, ಕೆಳಗೆ ನೋಡಿ ಮಾತಾಡ್ತಾರೆ. ಸೊ ಇಲ್ಲಿ ಇನ್ನೊಂದೇನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಇವಾಗ ಕೆಲವರು ಕಣ್ಣುಗಳೇನ್ ಮಾಡ್ತಾರೆ, ಅಗಲ ಮಾಡ್ತಾರೆ. ಅಗಲ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಕಣ್ಣುಗಳೇ ನಮ್ಮ ಯೂಶುವಲ್ ನಾರ್ಮ್ಗಿಂತ ಜಾಸ್ತಿ ಅಗಲ ಆಯ್ತು ಅಂತ ಹೇಳಿದ್ರೆ ಎಕ್ಸೈಟ್ಮೆಂಟ್, ಅಂದ್ರೆ ಖುಷಿಯಾಗಿದ್ದಾರೆ, ಇಲ್ಲ ತುಂಬಾ ಸಂತೋಷದಲ್ಲಿ ಉತ್ಸಾಹದಲ್ಲಿದ್ದಾರೆ ಅನ್ನೋದಾಗ ಕಣ್ಣುಗಳು. ಇನ್ನೊಂದು ಕಣ್ಣುಗಳು ಚಿಕ್ಕದಾಗತ್ತೆ. ಕಣ್ಣುಗಳು ಚಿಕ್ಕದಾಯ್ತು ಅಂದ್ರೆ ದುಃಖದಲ್ಲಿದ್ದಾರೆ, ಇಲ್ಲ ಎಲ್ಲೋ ನೋವಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ ಅಂತ ಕಣ್ಣುಗಳು ಚಿಕ್ಕದಾಗತ್ತೆ. ಆಮೇಲೆ ಇನ್ನೂ ಒಂದು ನಾವು ಎಕ್ಸಾಂಪಲ್ನ ನೋಡ್ತೀವಿ. ಯೂಶಲಿ ಒಂದು ಆಫೀಸಲ್ಲಿ ಇರ್ಬೋದು, ಇಲ್ಲ ಒಂದು ಮನೆ ಹಿರಿಯರು ಇರ್ಬೋದು. ಇವ್ರನ್ನ ಮೀಟ್ ಮಾಡಿದಾಗ ಹೆಂಗಿರತ್ತಂದ್ರೆ, ಅವ್ರು ಏನ್ ಮಾಡ್ತಾರೆ, ತಲೆನ ಹಿಂದೆ ವಾಲಿಸ್ತಾರೆ ಈ ತರ. ಆಮೇಲೆ ಮೂಗಿನ ನೇರದಿಂದ ನಿಮ್ಮನ್ನ ನೋಡ್ಬಿಟ್ಟು ಮಾತಾಡಿ ನಿಮಗೆ ಹೇಳ್ತಾರೆ. ಸೊ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಇಲ್ಲಿ ಸುಪೀರಿಯರು, ನಾನು ಇಲ್ಲಿ ಹಿರಿಯ, ನನಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಆ ಭಾವನೆ ಇರುತ್ತೆ. ಸೊ ಈ ತರ ಸಿಚುವೇಶನ್ ಏನಾದ್ರೂ ನಿಮ್ಮ ಮುಂದೆ ಬಂದಲ್ಲಿ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ರೆಸ್ಪೆಕ್ಟ್ ಕೊಡಿ, ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಕೊಡಿ, ನಿಮ್ ಕೆಲಸ ಆಗೋಗುತ್ತೆ. ಅದೇ ಮನೆಯಲ್ಲಾದ್ರೆ, ಮನೆ ಹಿರಿಯ ಅದೇ ರೀತಿ ಹಿರಿಯರ ಆತರ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿನ ಕೊಡಿ, ಇಲ್ಲ ಎಕ್ಸ್ಟ್ರಾ ಮಾತುಗಳನ್ನ ಟೈಮ್ನ ಕೊಟ್ಬಿಡಿ, ಅದು ಅಲ್ಲಿ ಸರಿ ಹೋಗುತ್ತೆ. ಸೊ ಈ ರೀತಿ ಇದನ್ನ ನಾವು ಬದಲಾಯಿಸ್ಕೋಬಹುದು. ಎಸ್. ಸೊ ನೆಕ್ಸ್ಟ್ ಕ್ವಶನ್ ಒಂದಿದೆ ಮ್ಯಾಮ್. ಇವಾಗ ಎಸ್ಪೆಷಲಿ ಚಿಕ್ಕ ಮಕ್ಕಳು ಬಂದು ಮಾತಾಡ್ಬೇಕಂದ್ರೆ, ಅವ್ರ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಂದ್ರೆ ಕಣ್ಣು ಒಂದು ಹಿಂಗೆ ರಬ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ, ಇಲ್ಲಾಂದ್ರೆ ಒಂದು ಹಿಂಗೆ ಕಣ್ಣು ತೆಗಿಯೋಕ್ಕೆ ಅವ್ರು ಯೋಚನೆ ಮಾಡ್ತಿರ್ತಾರೆ, ಮಾತಾಡೋದು ಹೆಂಗೆ ಐ ಕಾಂಟ್ಯಾಕ್ಟ್ ಮಾಡೋದು ಅಂತ. ಅದು ಏನಕ್ಕೆ ಮಾಡ್ತಾರೆ ಮ್ಯಾಮ್? ಯೂಶಲಿ ಕಣ್ಣೇನೋ ಪ್ರಾಬ್ಲಮ್ ಇದ್ರೆ, ಬಟ್ ಎವ್ರಿ ಟೈಮ್ ಮಾತಾಡ್ಬೇಕಂದ್ರೆ ಹಿಂಗೆ ಕಮ್ ರಬ್ ಮಾಡ್ಕೊಂಡೇ ಮಾತಾಡ್ತಿರ್ತಾರೆ. ಸೊ ಅದೇನಾದ್ರೂ ಮೆಸೇಜ್ ಇದೆಯಾ ಅದರಲ್ಲಿ, ಇಲ್ಲ ಅದು ಐ ಲ್ಯಾಂಗ್ವೇಜ್? ಅದು ಹೌದೌದು, ಅದು ಐ ಲ್ಯಾಂಗ್ವೇಜ್. ಯೂಶಲಿ ಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಕಣ್ಣಿನ ಹತ್ರ ಕೈ ಹೋಗಿ ರಬ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರು ಸುಳ್ಳನ್ನ ಹೇಳ್ಬೇಕಾಗ ಅವ್ರಿಗೆ ಆ ಧೈರ್ಯ ಇರಲ್ಲ. ಸೊ ಗೊತ್ತಿರತ್ತೆ, ಅವರಿಗೆ ಮನಸ್ಸಿಗೆ ಗೊತ್ತಿರುತ್ತೆ, ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ ಇದು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಆಗೇನಾಗುತ್ತೆ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ಕೈಗಳು ಕಣ್ಣತ್ರ ಹೋಗುತ್ತೆ. ಸೊ ಕಣ್ಣನ್ನ ರಬ್ ಮಾಡ್ತಾ ಮಾತಾಡ್ತಾರೆ, ಇಲ್ಲ ನೆಲನ ನೋಡ್ತಾನೋ, ಇಲ್ಲ ಪಕ್ಕದಲ್ಲಿ ನೋಡ್ತೋ ಮಾತಾಡ್ತಾರೆ. ನೀವು ಹೇಳ್ದಂಗೆ ಕೆಳಗಡೆ ಮಾತಾಡ್ತೀರಾ, ಇಲ್ಲ ಪಕ್ಕದಲ್ಲಿ ನೋಡಿ ಮಾತಾಡ್ತೀರಾ, ಆವಾಗ ಗೊತ್ತಾಗತ್ತೆ ನಮಗೆ ಇವರು ಸುಳ್ಳು ಹೇಳ್ತಾ ಇದಾರೆ ಅಂತ. ಸೊ ರಬ್ಬಿಂಗ್ ಆಫ್ ದ ಐಸ್ ಅಂದ್ರೆ ನಿಜ ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದೊಂದು. ಇನ್ ಸ್ವಲ್ಪ ಜನ ಇರ್ತಾರೆ ಮ್ಯಾಮ್, ಅವ್ರ ಕಣ್ಣು
ನಮ್ಮ ಐ ಕಾಂಟ್ಯಾಕ್ಟ್ ಮಾಡಲ್ಲ ಅವರು. ಕಣ್ಣು ಹಿಂಗೆ ಮೇಲೆ ಒಂದು ಬೇಜಾವ್ದು ಒಂದು ಇಂಟ್ರೆಸ್ಟ್ ಇಲ್ಲದೆ ಮಾತಾಡ್ತಿರ್ತಾರೆ. ಸೊ ಅದು ಅವ್ರು ಹಿಂಗ್ ತಗೊಳ್ಳೋದು ಅವ್ರನ್ನ. ಆದ್ರೆ ಮಾತಾಡ್ತಿರ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಬಟ್ ನಮ್ಮ ಹತ್ರ ಮಾತಾಡ್ದಿರ್ತಾರೆ, ಒಂದು ಅವಾಯ್ಡ್ ಮಾಡೋ ತರ ಇರುತ್ತೆ, ಬಟ್ ಮಾತಾಡ್ತಿರ್ತಾರೆ. ಹಾ, ಸೊ ಇದರಲ್ಲಿ 2-3 ಇದೆ. ಏನಂತ ಹೇಳಿದ್ರೆ, ಏನಾಗತ್ತೆ ಅಂತ ಹೇಳಿದ್ರೆ, ಕೆಲವರು ಕಣ್ಗಳನ್ನ ಐ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಧೈರ್ಯ ಇರಲ್ಲ. Okay. ಓಕೆ, ಅವರಿಗೆ ಕಣ್ಣು ನೋಡಿ ಮಾತಾಡುವಷ್ಟು ಧೈರ್ಯ ಇರಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬೆಳೆದು ಬಂದಿರೋ ಪರಿಸರ ಎಲ್ಲೋ ತುಂಬಾ ಸ್ಟ್ರಿಕ್ಟ್ ಫಾದರೋ ಮದರೋ ಇಲ್ಲ ಸ್ಟ್ರಿಕ್ಟ್ ಸ್ಕೂಲಲ್ಲಿ ಬೆಳೆದು ಆ ಎಕ್ಸ್ಪೆಕ್ಟೇಷನ್ ನಡುವೆ ಬೆಳೆದಾಗ, ಇಲ್ಲ ಆ ಕಾಂಪಿಟೇಷನ್ ನಡುವೆ ಬೆಳೆದಾಗ ಏನಾಗುತ್ತೆ, ಆ ಫಿಯರ್ ಎಲ್ಲೋ ಇರುತ್ತೆ. ಆ ಫಿಯರ್ ಇದ್ದಾಗ ಏನಾಗುತ್ತೆ, ಅವ್ರ ಕಣ್ಣುಗಳನ್ನ ಡೈರೆಕ್ಟ್ ಆಗಿ ನೋಡಲ್ಲ. Yes. ನೀವು ಮಾತಾಡ್ತಿದ್ದೀರಾ ಅಂದ ತಕ್ಷಣ ಕಣ್ಣಿನ ಶಿಫ್ಟ್ ಮಾಡ್ಬಿಡ್ತೀರಾ. ಅವ್ರಿಗೆ ಏನ್ ಹೆದರಿಕೆ ಅಂದ್ರೆ, ಎಲ್ಲಿ ಅವರ ಮನಸ್ಸನ್ನ ಇಲ್ಲ ಎಲ್ಲಿ ಅವರ ಇಮೋಷನ್ ನೀವು ಕಂಡಿಡ್ಬಿಡ್ತೀವಿ ಅಂತ. ಅನ್ನೋ ಒಂದು ಫೀಲಿಂಗ್ ಇರುತ್ತೆ. Okay. ಸೊ ಅವ್ರು ಏನ್ ಮಾಡ್ತಿರ್ತಾರೆ, ಐ Oh. ಶಿಫ್ಟ್ ಮಾಡ್ತಿರ್ತಾರೆ. Okay, okay. ನನಗೊಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನು ತುಂಬಾ ಐಕಾನಿಕ್ ಸ್ಟೂಡೆಂಟೇ. ಆದ್ರೆ ಒಂದೇ ಅವನಲ್ಲಿರೋ ನೆಗೆಟಿವ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ, ಯಾರ ಕಣ್ಣನ್ನು ನೋಡು ಮಾತಾಡಲ್ಲ. ಅವ್ನು ಕಣ್ಣನ್ನ ನೋಡ್ಬೇಕಂದ್ರೆ ಆಗ್ಲೇ ಮೈ ನಡ್ಕ ಬಂದ್ಬಿಡತ್ತೆ. ಸೊ ಕಣ್ಣಿನ ಶಿಫ್ಟ್ ಮಾಡ್ಬಿಡ್ತಾನೆ. ಸೊ ಈ ತರ ನಾವು ಕಾಣ್ಬೋದು ಅದು ಕೆಲವರೆಲ್ಲ ಇಂಟೆನ್ಷನ್ ಆಗಿ ಮಾಡ್ತಾರ ಅವರು. ಇಂಟೆನ್ಷನ್ ಆಗಿ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಿರಲ್ಲ, ಅವ್ರು ಗೊತ್ತಿಲ್ಲದೆ ಅವ್ರ ಗೊತ್ತಿಲ್ಲದೆ ಅದು ಒಳಗಡೆ ಹಾರ್ಟ್ ಇಂದ ಬರೋ ಇಮೋಷನ್ ಅದು ಆ ರೀತಿ ಮಾಡ್ತಾರೆ. ಓಕೆ. ಸೊ ಇನ್ ಕೆಲವರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಸ್ಟೇಜ್ ಮೇಲೆ ಹೋದಾಗ ಕೈಕಾಲ್ ನಡ್ಕ ಬರುತ್ತೆ, ಸ್ಟೇಜ್ ಫಿಯರ್ ತುಂಬಾನೇ ಇರುತ್ತೆ. ಎಸ್. ಸೊ ಇವ್ರಿಗೆ ಏನಾಗತ್ತೆ ಅಂತ ಹೇಳಿದ್ರೆ, ಮೊದ್ಲಿಂದಾನು ಯಾರ ಕಣ್ಣುಗಳನ್ನ ನೋಡಿ ಮಾತಾಡೋ ಅಭ್ಯಾಸ ಇರಲ್ವೋ ಇವರಿಗೆಲ್ಲ ಈ ಪ್ರಾಬ್ಲಮ್ ಇರುತ್ತೆ. ಸೊ ಓಕೆ. ಇಂಥವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರ್ಯಾರ ಜೊತೆ ಅವ್ರು ಮಾತಾಡ್ತಾರಲ್ಲ ಯಾವಾಗ್ಲೂ ಅಷ್ಟೇ ಕಣ್ಣಿನ ಐಬಾಲ್ ನ ನೋಡೇ ಮಾತಾಡೋದು ಕಲಿಬೇಕು. ಆ ನಗ್ತಾ, ಆ ಸ್ಮೈಲ್ ಕೊಡ್ತಾ, ಕಣ್ಣಿನ ಐಬಾಲ್ ನ ನೋಡ್ತಾ ಮಾತಾಡೋ ಅಭ್ಯಾಸ ಮಾಡ್ಕೊಂಡ್ರೆ ಓಕೆ. 1 ತಿಂಗಳೋ 2 ತಿಂಗಳಲ್ಲೋ ಅವ್ರ ಆ ಸ್ಟೇಜ್ ಫಿಯರ್ ಅನ್ನೋದು ಹೊರಟೋಗತ್ತೆ. ಅವರೆಲ್ಲದು ಇರಲ್ಲ. ಇಟ್ಸ್ ಗ್ರೇಟ್ ಹ್ಯಾಕ್ ಅಲ್ಲ ಮ್ಯಾಮ್ ಇದು? ಹೌದು ಹೌದು ಹೌದು. ಅದು ಯಾವ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲೂ ಹೇಳ್ಕೊಡಲ್ಲ. ಕಣ್ಣು ನೋಡಿ ಮಾತಾಡಿದ್ರೆ ಭಯ ಹೋಗುತ್ತೆ. ಭಯ ಹೌದು, ಕಣ್ಣುಗಳನ್ನ ನೋಡ್ಬೇಕು. ಬಟ್ ಯಾವ ಕಣ್ಣು, ಸ್ಪೆಷಲಿ ಲೆಫ್ಟ್ ರೈಟ್ ಮ್ಯಾಮ್? ಇಲ್ಲ, ಎರಡು ಬುಕ್ ಅಲ್ಲಿ ರೈಟ್ ಲೆಫ್ಟ್ ಐ ನೋಡಿದ್ರೆ ಹುಡುಗಿರು ಇಂಪ್ರೆಸ್ ಆಗ್ತಾರೆ ಅಂತ ಹೇಳಿದ್ದಾರೆ. ಇಲ್ಲ, ಲೆಫ್ಟ್ ಅನ್ನೋದು ಏನಂತ ಹೇಳಿದ್ರೆ ಲಾಜಿಕಲ್, ತಾರ್ಕಿಕ. ಯಾಕಂದ್ರೆ ಇಲ್ಲಿ ಏನಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ ನಿಮ್ಗೆ, ಇದು ಕ್ರಿಯೇಟಿವ್. ಓಕೆ. ಇದರಲ್ಲಿ ನಿಜ ಇರಲ್ಲ ಅನ್ನೋದು Okay. ಇರತ್ತೆ. ಸೊ ನಿಜ ಇರಲ್ಲ ಅನ್ನೋದು. ಸೊ ಲೆಫ್ಟ್ ಐ ನೋಡಿದಾಗ ಏನಾಗುತ್ತೆ, ಅದರಲ್ಲಿ ರಿಯಾಲಿಟಿ ಕಾಣುತ್ತೆ. Okay, ಮಿರರ್ okay. ತರ ಅದು ರಿಯಾಲಿಟಿ ರಿಫ್ಲೆಕ್ಟ್ ಆದಾಗ ನಿಮಗೆ ಅದು ಭಾವನೆಗಳು ಸೀದಾ ಸಾದಾ ನಿಮ್ಮ ಮುಂದೆ ನಿಂತು ಗೊತ್ತಾಗ್ತಾ ಇರುತ್ತೆ. ಸೊ ಇವಾಗ ಆಪೋಸಿಟ್ ಪರ್ಸನ್ ಒಂದು ಫೀಮೇಲ್ ಇದ್ರೆ, ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಐ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಮ್ಮ ಪರ್ಸನಾಲಿಟಿನೇ ಜಡ್ಜ್ ಮಾಡ್ಬಿಡ್ತಾರೆ ಅಂತ ಒಂದು ಭಯ ಇರುತ್ತೆ. ಸೊ ಅದು ಅವ್ರು ನಮ್ಮ ಕ್ಯಾರೆಕ್ಟರ್ ಜಡ್ಜ್ ಮಾಡ್ತಾರೆ, ಇಲ್ಲ ಅವ್ರ ಐ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಏನ್ ತಿಳ್ಕೊತಾರೆ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಯೂಶಲಿ ಹೌದು, ಮಾಡಿದೀನಿ, ಬಟ್ ಇಲ್ಲ, ಖಂಡಿತವಾಗೂ ಒಂದು ಫೀಮೇಲ್ ಇದ್ದಾಗ ಅವರ ಕಣ್ಗಳನ್ನೇ ನೋಡಿದಾಗ, ನೀವೊಂದು ಮೇಲ್ ಆಗಿದ್ದಲ್ಲಿ ಅವಳ ಕಣ್ಗಳನ್ನೇ ನೋಡಿದಾಗ ನಿಮಗೆ ಅನ್ಸತ್ತೆ ಎಲ್ಲಿ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೋ ಅಂತ. ಆದ್ರೆ ಹಾಗಾಗಲ್ಲ. ಅದು ನಿಮ್ಮ ಭಾವನೆಗಳು ಏನಿರುತ್ತೆ, ಆ ಭಾವನೆಗಳು ಸ್ವಚ್ಛವಾಗಿದ್ದಲ್ಲಿ, ಮನಸ್ಸಿನ ಇಮೋಷನ್ಸ್ ಸ್ವಚ್ಛವಾಗಿದ್ದಲ್ಲಿ, ಶುದ್ಧವಾಗಿದ್ದಲ್ಲಿ ಅದನ್ನೇ ಅವ್ರು ಪರ್ಸೀವ್ ಮಾಡೋದು. ಸೊ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಭಾವನೆಗಳನ್ನ ಸ್ವಚ್ಛವಾಗಿಟ್ಕೊಂಡು ಫೀಮೇಲ್ ಇರ್ಲಿ ಯಾರೇ ಇರ್ಲಿ, ನೀವು ಕಣ್ಗಳನ್ನ ನೋಡಿ ಮಾತಾಡಿ, ಅಲ್ಲಿ ಎಲ್ಲೂ ಅಪಾರ್ಥ ಮಾಡ್ಕೊಳ್ಳೋ ಚಾನ್ಸೇ ಬರಲ್ಲ. ಓಕೆ, ಟ್ರೈ ಮಾಡ್ತೀನಿ ಮ್ಯಾಮ್ ಒಂದ್ಸತಿ. ಖಂಡಿತವಾಗೂ ಟ್ರೈ ಮಾಡಿ ನೋಡಿ ವಿಜಯ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಇವಾಗ ಇಷ್ಟೆಲ್ಲ ಹೇಳಿದಿರ, ಐ ಲ್ಯಾಂಗ್ವೇಜ್ ಇದೆ, ಹಿಂಗ್ ನೋಡಿದ್ರೆ ಲೆಫ್ಟ್ ನೋಡಿದ್ರೆ ಒಂದು ರೀಸನ್, ಕೆಳಗಡೆ ನೋಡಿದ್ರೆ ಸುಳ್ಳು ಹೇಳೋದಂತ ಆಯ್ತು. ಮತ್ತೆ ಹೆಂಗಿರ್ಬೇಕು ನಮ್ಮ ದೃಷ್ಟಿ ಇವಾಗ? ಫಾರ್ ಎಕ್ಸಾಂಪಲ್ ಇವಾಗ ರಿಲೇಶನ್ಶಿಪ್ ಅಲ್ಲಿ ಹೆಂಗಿರ್ಬೇಕು, ವರ್ಕ್ ಕೆಲಸ ಮಾಡೋ ಜಾಗದಲ್ಲಿ ಹೆಂಗೆ ಐ ಕಾಂಟ್ಯಾಕ್ಟ್ ಇರಬೇಕು, ಇಲ್ಲ ಐ ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ಇಲ್ಲ ನಿಮ್ಮ ಕಡೆಯಿಂದ ಏನೋ ಟಿಪ್ಸ್ ಹಿಂಗಿದ್ರೆ ಯು ಕ್ಯಾನ್ ವಿನ್ ದ ಹಾರ್ಟ್ ಆಫ್ ದ ಪೀಪಲ್, ಇಲ್ಲ ಅಟ್ರಾಕ್ಟ್ ಮಾಡ್ಬೋದು, ಈ ಥರ ಏನಾದರೂ ಇದೆಯಾ ಮ್ಯಾಮ್ ಆ ಥರ? ಹೌದು, ಇವಾಗ ಏನಂತ ಹೇಳಿದ್ರೆ, ಇವಾಗ ಆರೋಗ್ಯ, ಉದ್ಯೋಗ ಸ್ಥಳ ಇರ್ಬೋದು, ಆರೋಗ್ಯ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಈಗ ನಾವು ನಮ್ಮ ಕಣ್ಣುಗಳ ಭಾವಗಳನ್ನ ಯಾವ ರೀತಿ ಇಟ್ಕೊಂಡ್ರೆ ನಮಗೆ ಅದಕ್ಕೆ ಲಾಭದಾಯಕ ಇಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗ ಆರೋಗ್ಯ ಅಂತಾನೆ ತಗೊಳ್ಳೋಣ. ಇದಕ್ಕೊಂದು ಕೇಸ್ ಸ್ಟಡಿ ಹೇಳ್ತೀನಿ. ಒಬ್ಬ ವ್ಯಕ್ತಿಗೆ ಒಬ್ರು ಡಾಕ್ಟರ್ ಹೇಳಿದ್ರು, ಜಾಸ್ತಿ ನಿನಗಿರೋ ತುಂಬಾ ಕ್ರಿಟಿಕಲ್ ಕಾಯಿಲೆ, ಜಾಸ್ತಿ ಅಂದ್ರೆ 1 ತಿಂಗಳು ಬದುಕ್ತೀಯ ಅಂತ. ಸೊ ಅವಾಗ ವ್ಯಕ್ತಿಯ ಕಸಿನ್ಸ್ ಎಲ್ಲ ಇದ್ರು. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ತುಂಬಾನೇ ಖುಷಿಯಾಗಿರೋ ಬುಕ್ಸ್ಗಳನ್ನು, ಜೋಕ್ಸ್ಗಳನ್ನು ಇದನ್ನ ಕೊಟ್ಬಿಟ್ಟು ಎಂಟೈರ್ ಡೇ ಅದ್ರಲ್ಲಿ ಕಳೀರಿ ಅಂತ ಹೇಳಿದ್ರು. ಈ ವ್ಯಕ್ತಿ ಏನ್ ಗೊತ್ತಾ, 100% ಇನ್ವಾಲ್ವ್ಮೆಂಟ್ ಕೊಟ್ಬಿಟ್ಟು ಅದನ್ನೇ ನೋಡ್ಬಿಟ್ಟು ಖುಷಿಯಾಗಿ ನಗ್ತಾ, ಸಂತೋಷದಿಂದ ಅದನ್ನ ಅನುಭವಿಸ್ತಾ, ಸೊ ಇದ್ದಾಗ ಅಷ್ಟು ನಗ್ತಾ ಏನಾಗತ್ತೆ ಅಂತ ಹೇಳಿದ್ರೆ, ಅದೇ ನಾನು ಹೇಳಿದ್ನಲ್ಲ, ಆರ್ಬಿಕ್ಯುಲೇರಿಯಸ್ ನರ್ವ್ಸ್, ಮಸಲ್ಸ್ ಶಿಂಕ್ ಆಗೋವರೆಗೂ ಆ ಫೀಲಿಂಗ್ ನ ಕೊಟ್ಟು 1 ತಿಂಗಳು ಕಳೆದ್ರು. 1 ತಿಂಗಳು ಕಳೆದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳಿದ್ರು, ನಿಮ್ಮ ಕಾಯಿಲೆ ವಾಸಿಯಾಗಿದೆ. ಎಲ್ರಿಗೂ ಆಶ್ಚರ್ಯ, ಇದು ಹೇಗ್ ಸಾಧ್ಯ ಅಂತ ಹೇಳಿದ್ರೆ, ನಾವು ಸಂತೋಷದ ಇಮೋಷನ್ನ ಜಾಸ್ತಿ ನಮ್ಮಲ್ಲಿ ಪಡ್ಕೊಂಡಾಗ, ಇಲ್ಲ ದಿನಪೂರ್ತಿ ಅದರಲ್ಲೇ ಮುಳುಗಿ ತೇಲ್ದಾಗ ಏನಾಗತ್ತಂತ ಹೇಳಿದ್ರೆ, ಬ್ರೈನ್ ಅಲ್ಲಿ ಒಂದು ಎಂಡೋಫ್ರಿನ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗತ್ತೆ. ಈ ಕೆಮಿಕಲ್ ಏನ್ ಗೊತ್ತಾ, ಇದು ಸೆಲ್ಫ್ ಹೀಲಿಂಗ್ ಪ್ರಾಪರ್ಟಿ ಇರುತ್ತೆ. ಇದನ್ನ ಸ್ವಯಂ ಅದನ್ನ ವಾಸಿ ಮಾಡೋ ಗುಣ ಇರುತ್ತೆ. ಅದು ಇವಾಗ ಯೂಶಲಿ ನಾವು ಮಾರ್ಫಿನ್ ಅಂತ ಹೇಳ್ತೀವಿ. ಮಾರ್ಫಿನ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್, ಕ್ಯಾನ್ಸರ್ಗೆಲ್ಲ ಕೊಡೋ ಒಂದು ಹೈ ಡೋಸ್ ಆಫ್ ಟ್ಯಾಬ್ಲೆಟ್ ಮಾರ್ಫಿನ್. ಸೊ ಮಾರ್ಫಿನ್ ತರನೇ ಅದು ಕೆಲಸ ಮಾಡುತ್ತೆ, ಪೇನ್ ನ ಕಿಲ್ ಮಾಡುತ್ತೆ, ಇಲ್ಲ ಪೇನ್ ನ ವಾಸಿ ಮಾಡುತ್ತೆ, ಹಾಗೂ ರೋಗಗಳನ್ನ. ಸೊ ಇದೇನಾಯ್ತು, ಅಷ್ಟು
ಅಷ್ಟು ಎಂಡೋಫ್ರಿನ್ ರಿಲೀಸ್ ಆಗ್ತಾ 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 ಆ ಸ್ಮೈಲಿಂದ, ನಗುವಿಂದ, ಸಂತೋಷದಿಂದ, ಖುಷಿಯಿಂದ ಆ ರೋಗನೇ ವಾಸಿಯಾಗೋಯ್ತು. ಸೊ ಇದು ಆರೋಗ್ಯದಲ್ಲಿ ನಾವು ಹೇಗೆ ರೀತಿಯದೆ ಖುಷಿಯಾಗಿರೋ. ಇವಾಗ ಇದಕ್ಕೆ ಇನ್ನೊಂದೇನೆ ತದ್ವಿರುದ್ಧ ಇಲ್ಲ ಕಾಂಟ್ರಡಿಕ್ಷನ್ ಅಂತ ಹೇಳಿದ್ರೆ, ಕೆಲವರೆಲ್ಲ ಏನ್ ಮಾಡ್ತಾರೆ, ಲಾಫಿಂಗ್ ಕ್ಲಬ್ ನ ಸೇರ್ಕೊಂತಾರೆ. ಅಯ್ಯೋ ನಾನು ಅಲ್ಲಿ ತುಂಬಾ ಲಾಫ್ ಮಾಡ್ತಾ ಇದ್ದೀನಿ, ನಗ್ತಾ ಇದೀನಿ. ಫೇಕ್ ಸ್ಮೈಲ್ ಇರುತ್ತಲ್ಲ, ಅವರು ಏನು ಫೀಲ್ ಇಲ್ದಲ್ಲಿ ನಗ್ತಿರ್ತಾರೆ. ಹೌದು, ಅವಾಗ ನೀವು ಹೇಳ್ದಂಗೆ ಕಣ್ಣು ಇದು ಸ್ಟ್ರಿಂಕ್ ಆಗಲ್ಲ, ಕೆಮಿಕಲ್ಸ್ ನೀವು ಹೇಳೋದಾಗಾದ್ರೆ ರಿಲೀಸ್ ಆಗಲ್ಲ. ಕರೆಕ್ಟ್. ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಯಾವಾಗ್ಲೂ ಸ್ಮೈಲ್ ಅನ್ನೋದು, ನಗು ಅನ್ನೋದು ಇದೆಯಲ್ಲ, ಮುಕ್ತವಾಗಿ ಫ್ರೀ ಆಗಿ ಮನಸ್ಸಿನ ಆಳದಿಂದ ಹೊರಗೆ ಬಂದಾಗ ಅಷ್ಟೇ ಅದು ವರ್ಕ್ ಆಗೋದು. ಇವಾಗ ಲಾಫಿಂಗ್ ಕ್ಲಬ್ಗೆ ಹೋಗಿ ಸುಮ್ಮನೆ ಹಾ ಹಾ ಹೂ ಹೂ ಅಂತ ಹೇಳಿದ್ರೆ ಬಹುಶಃ ಅದ್ರದ್ದು ಎಫೆಕ್ಟ್ ಅವ್ರಿಗೆ ಸಿಕ್ಕಿರಲ್ಲ. ಸೊ ಯಾವಾಗ್ಲೂ ನಾವು ಕಾನ್ಶಿಯಸ್ ಆಗಿರ್ಬೇಕು, ಕಾಶಿಯಸ್ ಆಗಿರ್ಬೇಕು. ನಮ್ಮ ನಗು, ನಮ್ಮ ಖುಷಿ, ನಮ್ಮ ಸಂತೋಷ ಹೃದಯದಾಳದಿಂದ ಹೊರಗೆ ಬಂದು ಬಾಟಮ್ ಆಫ್ ದ ಹಾರ್ಟ್, ಕಣ್ಣುಗಳವರೆಗೂ ರೀಚ್ ಆಗ್ಬೇಕು ಅನ್ನೋದು ಗೊತ್ತಿರ್ಬೇಕು. ಸೊ ಇದು ಆರೋಗ್ಯ. ಇನ್ನು ನಾವು ಉದ್ಯೋಗ ಸ್ಥಳ ಅಂತ ಹೇಳ್ತೀವಿ. ಉದ್ಯೋಗ ಸ್ಥಳದಲ್ಲಿ ಹೇಗಿರ್ಬೇಕಂದ್ರೆ, ಉದ್ಯೋಗ ಸ್ಥಳ ನಮ್ಮಿಂದ ಏನ್ ನಿರೀಕ್ಷೆ ಮಾಡ್ತಾರೆ, ಒಂದು ಕಾನ್ಫಿಡೆನ್ಸ್, ಒಂದು ಟ್ರಸ್ಟ್, ಒಂದು ನಂಬಿಕೆ. ಓಕೆ, ಇದಕ್ಕೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಬಗ್ಗೆ ನಮಗ್ ಮೊದಲು ನಂಬಿಕೆ ಬೆಳೆಸ್ಕೋಬೇಕು. ನಾನು ಆ ಕೆಲ್ಸನ ಮಾಡ್ತೀನಿ, ಸೆಲ್ಫ್. ಓಕೆ, ನಾನು ಆ ಕೆಲ್ಸನ ಮಾಡ್ತೀನಿ, ಓಕೆ ನಾನು ಅದನ್ನ ಕಂಪ್ಲೀಟ್ ಮಾಡ್ತೀನಿ, ನನಗದು ಕಾನ್ಫಿಡೆನ್ಸ್ ಇದೆ. ಈ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಟ್ರಸ್ಟ್ ಅಂತ ನಮ್ಮಲ್ಲಿ ನಾವು ಮಾಡ್ಕೊಂಡ್ರೆ ನಾವು ಅದನ್ನ ರಿಫ್ಲೆಕ್ಟ್ ಮಾಡ್ತೀವಿ. ರಿಫ್ಲೆಕ್ಟ್ ಮಾಡಿದಾಗ ಜನ ಏನಾಗುತ್ತೆ, ಅದನ್ನೇ ಅವನ್ನ ಪರ್ಸೀವ್ ಮಾಡ್ಬಿಟ್ಟು ಇಲ್ಲ ಅಟ್ರಾಕ್ಟ್ ಆಗ್ಬಿಟ್ಟು ನಮ್ಮ ಹತ್ರ ಇವ್ರ ಹತ್ರ ಕೆಲಸ ಆಗತ್ತೆ, ಇವ್ರು ಬೇಗ ಮಾಡ್ತಾರೆ, ಫಾಸ್ಟ್ ಆಗುತ್ತೆ, ಒಂದು ನಂಬಿಕೆ ಬರುತ್ತೆ. ಅದಕ್ಕೇನಾಗುತ್ತೆ, ಒಂದು ನಮ್ಮ ಟೀಮ್ ಎಲ್ಲ ನಮ್ಮ ಜೊತೆ ಇರ್ಲಿಕ್ಕೆ ಇಷ್ಟಪಡುತ್ತೆ. ಓಕೆ, ಈ ತರ ಭಾವನೆಗಳು. ಸೊ ಇದೆಲ್ಲ ಬಿಡಿ. ಇವಾಗ ಜನರು ಏನಂತ ಹೇಳಿದ್ರೆ, ನಮ್ಮಿಂದ ಏನ್ ಗೊತ್ತಾ, ಪ್ರೊಡಕ್ಟಿವಿಟಿ ಒಂದು ಕಂಪ್ಲೀಟ್ ಕೆಲಸ ಆಗಿ ಅದನ್ನೊಂದು ಪ್ರಾಡಕ್ಟಿವಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಬಾಸ್ ಆಗಿ. ಸೊ ಬಾಸಿಗೂ ಸಹ ಒಂದು ಫೀಲಿಂಗ್ ಏನ್ ಬರುತ್ತೆ, ಯಾಕಂದ್ರೆ ನೀವು ಆ ವೈಬ್ರೇಷನ್ಸ್ ನ ಟ್ರಾನ್ಸ್ಮಿಟ್ ಮಾಡ್ತಾ ಇದಾರೆ ನಿಮ್ಮ ಬಾಡಿಯಿಂದ. ನೀವು ಓಡಾಡೋದು, ನಿಮ್ಮ ಕಣ್ಣುಗಳ ಭಾಷೆ, ಓಕೆ ನಿಮ್ಮ ವೈಬ್ರೇಷನ್, ಇದರಿಂದ ಏನಾಗುತ್ತೆ, ಅವರಿಗೆ ಅದು ನಂಬಿಕೆ ಬಂದ್ಬಿಡುತ್ತೆ. ಸೊ ಉದ್ಯೋಗ ಸ್ಥಳದಲ್ಲಿ ಸೊ ಸೆಲ್ಫ್ ಟ್ರಸ್ಟ್, ಸೆಲ್ಫ್ ನಂಬಿಕೆ, ಸೆಲ್ಫ್ ಬಿಲೀಫ್ ಅಂತ ಅನ್ನೋದಿದ್ರಲ್ಲಿ ಬಹುಶಃ ಅದನ್ನ ಉದ್ಯೋಗ. ಇನ್ನು ಲವ್ ಅಂತ ಬಂದಾಗ, ರಿಲೇಶನ್ಶಿಪ್ ಅಂತ ಬಂದಾಗ, ಲವ್ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಬೇಕಾಗಿರೋದೇನು, ಅಗೈನ್ ತುಂಬಾನೇ ಮನಸ್ಸು ತುಂಬುವಷ್ಟು ಪ್ರೀತಿ, ಆಯ್ತಾ, ಮನಸ್ಸು ತುಂಬುವಷ್ಟು ನಂಬಿಕೆ ಅಂತಾನೆ ಹೇಳ್ಬೋಣ. ಪ್ರೀತಿ, ನಂಬಿಕೆ, ಮಮತೆ, ಈ ತರದ ಭಾವನೆಗಳನ್ನ ಜಾಸ್ತಿ ನಮ್ಮಲ್ಲಿ ಇಟ್ಕೊಂಡ್ರೆ ಅದೇನಾಗತ್ತೆ, ನಮ್ಮ ಮನೆಯಲ್ಲಿರೋರು ಇರ್ಲಿ, ನಮ್ಮ ಪಕ್ಕದಲ್ಲಿ ಮನೆಯಲ್ಲಿರೋರು ಇರ್ಲಿ, ನಮ್ಮ ನೆರೆಯವರವ್ರು ಇರ್ಲಿ, ಇಲ್ಲ ನಮ್ಗೆ ಸಿಗೋ ವ್ಯಕ್ತಿಗಳಿರ್ಲಿ, ಇವರಿಗೆಲ್ಲ ಏನ್ ಫೀಲ್ ಆಗತ್ತಂದ್ರೆ, ಇವ್ರ ಜೊತೆ ಮಾತಾಡಿದ್ರೆ ಏನೋ ಒಂದು ಕಂಫರ್ಟ್ ಝೋನ್ ಇದೆ, ಇವ್ರ ಕಣ್ಣುಗಳಲ್ಲಿ ಏನೋ ಒಂದು ಆತ್ಮೀಯತೆ ಇದೆ, ಇವರಿಂದ ಏನೋ ಒಂದು ಮಮತೆ ಹೊರಗೆ ಬರ್ತಾ ಇದೆ, ಇವರಿಂದ ಏನೋ ಒಂದು ಅದು ಹೇಳಕ್ಕಾಗಲ್ಲ, ಆ ಫೀಲ್ ಕೊಡ್ಬೋದು ಅವರಿಗೆ. ಆ ಫೀಲ್ ಕೊಡ್ತಾ ಇದ್ದಂಗೆ ಏನಾಗುತ್ತೆ, ನಮ್ಮ ಜನಬಳಗ ಜಾಸ್ತಿ ಆಗತ್ತೆ, ನಮ್ಮನ್ನ ಇಷ್ಟಪಡೋರು ಜಾಸ್ತಿ ಆಗತ್ತೆ, ನಮ್ಮ ಕಂಫರ್ಟ್ ಝೋನಿಗೆ ಬರೋರು ಜಾಸ್ತಿ ಆಗತ್ತೆ, ನಮ್ಮ ಜೊತೆ ಖುಷಿಯಾಗಿ ಸಮಯ ಕಳೆಯೋರು ಜಾಸ್ತಿ ಆಗತ್ತೆ, ನಮ್ಮಿಂದ ಖುಷಿನ ತಗೊಂಡೋಗಿ ಡೇ ಪೂರ್ತಿ ಆ ಖುಷಿಯಲ್ಲೇ ಇರೋರು ಜಾಸ್ತಿ ಆಗ್ತಾರೆ. ಇದು ಬಿಡಿ, ಪ್ರಾಣಿಗಳು ಸಹ ಅಷ್ಟೇ. ಇವಾಗ ಪ್ರಾಣಿಗಳಿಗೂ ಅಷ್ಟೇ, ನಿಮ್ಮಲ್ಲಿ ಮಮತೆ ಪ್ರೀತಿ ಅನ್ನೋ ಫೀಲಿಂಗ್ ಜಾಸ್ತಿ ಇದ್ದಲ್ಲಿ, ಕೆಲವರು ಹೇಗಿರ್ತಾರೆ ಮಮತೆ ಪ್ರೀತಿ ಅಂತ ಹೇಳಿದೆ, ಕೆಲವರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಅವರಲ್ಲಿ ಮಮತೆ ಪ್ರೀತಿ ಉತ್ಸಾಹ ಉಲ್ಲಾಸ ಅನ್ನೋ ಭಾವನೆ ಕೆಲವು ಮೊಮೆಂಟ್ರಿ, ಕೆಲವು ಆಸ್ಗಷ್ಟೇ ಇರುತ್ತೆ, ಎಂಟೈರ್ ಡೇ ದುಃಖ ಜಿಗುಪ್ಸೆಲ್ ಕಳೀತಾರೆ. ಆದ್ರೆ ಇನ್ ಕೆಲವರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಯಾವಾಗ್ಲೂ ಖುಷಿಯಲ್ಲೇ ಇರ್ತಾರೆ, ಅವರು ಖುಷಿಯಲ್ಲೇ ಇರ್ತಾರೆ ಅಂತ. ಯಾವಾಗ್ಲೂ ಖುಷಿಯಲ್ಲಿ ಇರೋದನ್ನ ನಾವು ಕಲಿಬೇಕು. ಸೊ ಎಷ್ಟೋ ಸಲ ಏನ್ ಗೊತ್ತಾ, ಕಣ್ಣುಗಳಲ್ಲೇ ನಗೋದು. ನಾನು ಎಷ್ಟೋ ಸಲ ನನ್ನ ಸ್ಟೂಡೆಂಟ್ಸಿಗೂ ಹೇಳಿರ್ತೀನಿ, ಕಣ್ಣುಗಳನ್ನೇ ನಗೋದು ಕಲೀರಿ ಅಂತ. ಎಷ್ಟೋ ಸಲ ನನ್ ಕೇಳಿದವರು ಇದಾರೆ, ಮ್ಯಾಮ್ ಕಣ್ಣುಗಳ ನಗೋದಂದ್ರೆ ಇಟ್ಸ್ ಬಿಟ್ವೀನ್ ದ ಲೈಪ್ಸ್, ನಗೋದು, ಸ್ಮೈಲ್ ಮಾಡೋದು. ಸೊ ಹೇಗೆ ಕಣ್ಣಲ್ಲಿ ನಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಮನಸ್ಸಿನ ತುಂಬಾ ತುಂಬಾ ಖುಷಿ ಇದ್ದಾಗ, ಮನಸ್ಸಿನ ತುಂಬಾ ತುಂಬಾ ಉತ್ಸಾಹ ಇದ್ದಾಗ, ದಿನಪೂರ್ತಿ ಆ ಉತ್ಸಾಹನ ನೀವು ಹಾಗೇ ಉಳ್ಕೊಂಡಲ್ಲಿ ಅದೇನಾಗುತ್ತೆ, ಸ್ಲೋಲಿ ಹೃದಯದಿಂದ ಕಣ್ಣುವರೆಗೂ ಬರುತ್ತೆ. ಸೊ ಹೃದಯದಿಂದ ಕಣ್ಣುವರೆಗೂ ಆ ಭಾವನೆಗಳು ಬರ್ಲಿಕ್ಕೆ ನಾವು ಬಿಡಬೇಕು. ಸೊ ಅಂದ್ರೆ ಎಂಟೈರ್ ಡೇ ಅಲ್ಲಿ ಕಾನ್ಶಿಯಸ್ ಬರುತ್ತೆ. ಸೊ ದಿನ ಪೂರ್ತಿ ಏನು ಗೊತ್ತಾ, ನಾವು ಒಳ್ಳೆ ಭಾವನೆಗಳಲ್ಲಿ ಕಳಿಬೇಕು. ಸೊ ನಮ್ಮ ಭಾವನೆಗಳು ಗುಡ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್. ಆ ಪಾಸಿಟಿವ್ ಥಾಟ್ಸ್ ಅಂತ ಹೇಳಿದಾಗ, ಋಣಾತ್ಮಕ ಭಾವನೆಗಳಂತ ಹೇಳಿದಾಗ, ಈ ತರದ ಭಾವನೆಗಳಲ್ಲಿ ನಾವು ಜಾಸ್ತಿ ಕಳೆದಷ್ಟು ಏನಾಗುತ್ತೆ, ಕಣ್ಣುಗಳಲ್ಲಿ ನಗು ತಾನೇ ಚಿಮ್ಮತ್ತೆ. ನಾನು ಆಕ್ಚುಲಿ ಎಷ್ಟೋ ಸಲ ಸ್ಟೂಡೆಂಟ್ಸ್ ಗಳು ಅದನ್ನ ಫೋಟೋಗ್ರಾಫ್ ಮಾಡಿ ತಂದ್ಕೊಟ್ಟಿದ್ದು ಇದೆ, ಜೀವನ ಚೇಂಜ್ ಆಗಿದೆ ಅಂತ ತಂದ್ಕೊಟ್ಟಿದ್ದು ನೋಡಿದೀನಿ ಎಕ್ಸಾಂಪಲ್ ಆಗಿ. ಸೊ ಹೀಗೆ ನಾವು ಏನ್ ಮಾಡ್ಬೇಕು, ನಮ್ಮ ಜೀವನನ ಒಂದು ಬದಲಾವಣೆ ತರಬೇಕು, ಖುಷಿನ ಜಾಸ್ತಿ ಹಂಚಬೇಕು. ಪ್ರಾಣಿಗಳ ಬಗ್ಗೆ ಹೇಳಿದೆ, ಪ್ರಾಣಿಗಳು ಅಷ್ಟೇ ಈ ಭಾಷೆನ ಅರ್ಥ ಮಾಡ್ಕೊಳುತ್ತೆ. ಅದು ನಿಮ್ಮ ನೋಡಿದ ತಕ್ಷಣ ಓಡ್ ಬರುತ್ತೆ, ಇಲ್ಲ ನಿಮ್ಮ ಜೊತೆ ಇರ್ಲಿಕ್ಕೆ ಇಷ್ಟಪಡುತ್ತೆ, ಇಲ್ಲ ನಿಮ್ಗೆ ಅದನ್ನ ರಿಯಾಕ್ಷನ್ ಕೊಡುತ್ತೆ, ರೆಸಿಪ್ರಿಕೇಶನ್ ಕೊಡುತ್ತೆ. ಸೊ ಇದರಿಂದ ಅರ್ಥ ಆಗತ್ತೆ, ಪ್ರಾಣಿಗಳಿಗೂ ಸಹ ನಿಮ್ಮ ಕಣ್ಣಿನ ಭಾಷೆ ಅರ್ಥ ಆಗತ್ತೆ ಅಂತ. ಸೊ ಇಲ್ಲಿ ಕೊನೆಯದಾಗಿ ಹೇಳೋದೇನಂದ್ರೆ, ಖುಷಿಯಾಗಿರಿ, ಖುಷಿಯ ಭಾವನೆನ ದಿನಪೂರ್ತಿ ಇಟ್ಕೊಳ್ಳಿ. ಅದರಿಂದ ನಿಮ್ಮ ನೇಬರ್ಸ್ನು, ನಿಮ್ಮ ಸುತ್ತಮುತ್ತ ಇರೋ ಜನಗಳು ಹ್ಯಾಪಿ ಆಗಿರ್ತಾರೆ. ಸೊ ಒಂದು ಪಾಸಿಟಿವ್ ಥಾಟ್ಸ್ ಕ್ಯಾನ್ ಚೇಂಜ್ ದ ಎಂಟೈರ್ ಎನ್ವಿರಾನ್ಮೆಂಟ್. ಹೌದು, ಎನ್ವಿರಾನ್ಮೆಂಟ್. ನೀವು ಆರೋಗ್ಯವಾಗಿರ್ತೀರಾ, ಇನ್ನು ಯಂಗ್ ಆಗ್ತೀರಾ ಡೇ ಬೈ ಡೇ, ಹಾಗೂ ನಿಮ್ಮ ಎನ್ವಿರಾನ್ಮೆಂಟ್ ಚೇಂಜ್ ಮಾಡ್ತೀರಾ. ಕರೆಕ್ಟ್. ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ವಿಜಯ್ ಮತ್ತೆ ಬರ್ತೀವಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.